ನಿಮಗೆಲ್ಲರಿಗೂ ವೆರೈಟಿ ಕುಕ್ಕಿಂಗ್ ಫ್ಲೇವರ್ಸ್ಗೆ ಪ್ರೀತಿಯ ಸ್ವಾಗತ. ನಾನಿವತ್ತು ಚರ್ಮುರಿ ಮಾಡ್ತಾ ಇದ್ದೇನೆ. ಅದಕ್ಕೆ 3 ಬೌಲಷ್ಟು ಚರ್ಮುರಿ ಹಾಕ್ತಾ ಇದ್ದೇನೆ. ಕುರ್ಲು ಅಂತ ಹೇಳ್ತಾರೆ ಇದಕ್ಕೆ. ಇದನ್ನು ಹಾಕಿ ಸ್ವಲ್ಪ ಬೆಚ್ಚಗೆ ಫ್ರೈ ಮಾಡಬೇಕು. ಇದು ನಮಗೆ ಪಾನಿಪುರಿ ಮಸಾಲ ಪುರಿ ಎಲ್ಲ ಕೊಡ್ತಾರಲ್ಲ, ಅಲ್ಲಿ ಸಹ ಸಿಗ್ತದೆ ಇದು ಚರ್ಮುರಿ ಚಾಟ್. ತುಂಬ ಚೆನ್ನಾಗಿರ್ತದೆ. ನಾವು ಮನೆಯಲ್ಲೇ ಮಾಡ್ಕೊಳ್ಬೋದು. ಈ ವೆದರಿಗಂತೂ ಹೇಳಿ ಮಾಡಿಸಿದ್ದು. ನೋಡಿ ಇವಾಗ ಕ್ರಿಸ್ಪಿ ಆಯಿತು. ನೋಡಿ ಇದು ನಮಗೆ ಮುಟ್ಟಿ ನೋಡಿದಾಗ ಗೊತ್ತಾಗ್ತದೆ, ತುಂಬ ಕ್ರಿಸ್ಪಿ ಆಗ್ತದೆ. ಈಗ ಗ್ಯಾಸ್ ಆಫ್ ಮಾಡಿಡ್ತೇನೆ. ಇವಾಗ ಒಂದು ಬಾಣಲಿಗೆ 1 ಬೌಲಷ್ಟು ಈರುಳ್ಳಿ ಹಾಕಿದ್ದೇನೆ. ಹಸಿದೆ ಹಾಕಬೇಕು ಎಲ್ಲ. ಆಮೇಲೆ 1 ಟೊಮೆಟೊ ಹಣ್ಣು ಕಟ್ ಮಾಡಿ ಹಾಕಿದ್ದೇನೆ. ಮತ್ತು 1 ಸ್ಪೂನಷ್ಟು ಚಿಲ್ಲಿ ಪೌಡರ್, ಆಮೇಲೆ ಅರ್ಧ ಸ್ಪೂನಷ್ಟು ಆಮ್ಚೂರ್ ಪೌಡರ್, ಆಮೇಲೆ ಅರ್ಧ ಸ್ಪೂನಷ್ಟು ಚಾಟ್ ಮಸಾಲ, ಆಮೇಲೆ ಅರ್ಧ ಸ್ಪೂನಷ್ಟು ಗರಂ ಮಸಾಲ, ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಬೇಕು. ನಂತರ 1 ಕ್ಯಾರೆಟನ್ನು ತುರಿಬೇಕು. ಇದಕ್ಕೆ ಎಲ್ಲ ಇದು ಹಸಿಯೇ ಹಾಕಬೇಕು, ಯಾವುದನ್ನು ಇದು ಮಾಡಲಿಕ್ಕಿಲ್ಲ, ಬೇಯಿಸಲಿಕ್ಕಿಲ್ಲ, ಎಲ್ಲ ಹಸಿಯೇ. ಕ್ಯಾರೆಟ್ ತುರಿದು ಆಯಿತು. ನಾನು 1 ಮುಕ್ಕಾಲಷ್ಟು ಕ್ಯಾರೆಟ್ ಹಾಕಿದ್ದೇನೆ. ಆಮೇಲೆ ಅರ್ಧ ಸೌತೆಕಾಯಿ ಸಹ ತುರಿತಾ ಇದ್ದೇನೆ. ಇದಕ್ಕೇ ತುಂಬ ಚೆನ್ನಾಗಿರ್ತದೆ. ನೀವು ಸಹ ಒಂದು ಸತಿ ಮಾಡಿ ನೋಡಿ. ಚಳಿಗಂತೂ ಚರ್ಮುರಿ ತಿನ್ನಲಿಕ್ಕೆ ತುಂಬ ಇಷ್ಟ ಆಗ್ತದೆ. ನೋಡಿ ತುರಿದಾಯ್ತು ಇವಾಗ. ಈಗ ನಾನು ಇಲ್ಲಿ ಗ್ರೀನ್ ಚಟ್ನಿ ಮಾಡಿದ್ದೇನೆ. ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಹಾಕಿ ರುಬ್ಬಿ ಇಟ್ಟಿದ್ದೇನೆ. ಅದನ್ನು ಹಾಕ್ತಾಯಿದ್ದೇನೆ. ಆಮೇಲೆ ಸಿಹಿ ಚಟ್ನಿ ಹಾಕ್ತಾಯಿದ್ದೇನೆ, ಸ್ವೀಟ್ ಚಟ್ನಿ. ಆಮೇಲೆ ರುಚಿಗೆ ಬೇಕಿಷ್ಟು ಅಷ್ಟು ಉಪ್ಪು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಡ್ಬೇಕು. ನಾವು ಇದರಲ್ಲಿ ಮಿಕ್ಸಿಂಗಲ್ಲೇ ಇರೋದು ಈ ಚರ್ಮುರಿ ಮಾಡುವಂಥದ್ದು. ಕಡಲೆಪುರಿಯಿಂದ ನಾವಿದಕ್ಕೆ ಕುರ್ಲು ಅಂತ ಹೇಳ್ತಾರೆ, ಕೆಲವರು ಕಡಲೆಪುರಿ ಹೇಳ್ತಾರೆ. ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ನಾನು ಇದಕ್ಕೆ ಸ್ಪೆಷಲ್ ಇದು ಹಾಕಿದ್ರೇ ಇದು ಟೇಸ್ಟ್ ಬರೋದು. ತೆಂಗಿನ ಎಣ್ಣೆ ಹಾಕ್ತಾ ಇದ್ದೇನೆ. ಇದು ಪ್ಯೂರ್ ತೆಂಗಿನ ಎಣ್ಣೆ, ನಾವೇ ಮಾಡಿಸ್ಕೊಂಡು ಬಂದಿದ್ದು. ನೋಡಿ ತುಂಬ ಚೆನ್ನಾಗಿರ್ತದೆ. ಇದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದಕ್ಕೆ ಟೇಸ್ಟ್ ಕೊಡೋದೇ ಇದು ತೆಂಗಿನ ಎಣ್ಣೆ, ಕೋಕೋನಟ್ ಆಯಿಲ್ ಹಾಕಿ ಚೆನ್ನಾಗಿ ನೋಡಿ ಮಿಕ್ಸ್ ಮಾಡಬೇಕು. ಇದು ನಾವು ಎಷ್ಟು ಮಿಕ್ಸ್ ಮಾಡ್ತೇವೋ ಅಷ್ಟು ಇದಕ್ಕೆ ಟೇಸ್ಟ್ ಬರ್ತದೆ. ಇವಾಗ ಮಿಕ್ಸ್ ಆಯಿತು ಎಲ್ಲ. ಈಗ ನಾನು ಅರ್ಧ ಲಿಂಬೆ ರಸ ಹಿಂಡ್ತಾ ಇರ್ತೇನೆ, ಲೆಮನ್. ಇದು ಸ್ವಲ್ಪ ಟೇಸ್ಟ್ ಬ್ಯಾಲೆನ್ಸ್ ಮಾಡ್ತದೆ, ತುಂಬ ಚೆನ್ನಾಗಿರ್ತದೆ. ಇದು ಸಹ ಹಾಕಿದರೆ ಒಂಥರ ಎಲ್ಲ ಸ್ಪೈಸಿ ಟ್ಯಾಂಗಿ ಒಂಥರ ಮಿಕ್ಸ್, ಇದು ಒಂಥರ ಟೇಸ್ಟ್. ಇವಾಗ ಮಿಕ್ಸ್ ಮಾಡಬೇಕು. ನಾನು ಇದನ್ನೊಂದು ದೊಡ್ಡ ಪಾತ್ರೆಗೆ ಇದು ಮಾಡ್ತಾಯಿದ್ದೇನೆ. ಮೊದಲು ಕಡಲೆಪುರಿ ಹುರಿದೆಲ್ಲ ಅದಕ್ಕೇ. ಆಮೇಲೆ ಇದನ್ನು ಹುರಿದ ಕಡಲೆಪುರಿ ಹಾಕಿ ಮತ್ತು ಇದಕ್ಕೆ ಅರ್ಧ ಕಪ್ಪಷ್ಟು ಕಡಲೆ ಬೀಜ ಹುರಿದು ಹಾಕಿದ್ದೇನೆ. ಟೇಸ್ಟ್ ಆಗ್ತದೆ. ಆಮೇಲೆ 3 ನಿಪ್ಪಟ್ಟು ಕ್ರಷ್ ಮಾಡಿ ಹಾಕಬೇಕು. ಇದು ಎಲ್ಲ ಟೇಸ್ಟಿಗೆ ಹಾಕುವಂಥದ್ದು. ಮತ್ತು 1 ಬೌಲಷ್ಟು ಮಿಕ್ಸರ್ ಹಾಕ್ತಾಯಿದ್ದೇನೆ. ಸೇವು ಇದನ್ನು ಹಾಕಬೇಕು. ಇದು ಸಣ್ಣ ಸೇವು, ಇದರಲ್ಲಿ ಎಲ್ಲ ಥರ ಮಿಕ್ಸ್ ಇದೆ. ಇದು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ನಾವಿದು ಮಿಕ್ಸ್ ಮಾಡೋದ್ರಲ್ಲೇ ಇರೋದು. ನಾನಿವಾಗ ಇದನ್ನು ಕೈಯಲ್ಲಿ ಮಾಡ್ತಾಯಿದ್ದೆ. ನಾವು ಕೈಯಲ್ಲಿ ಮಿಕ್ಸ್ ಮಾಡಿದರೆ ತುಂಬ ಚೆನ್ನಾಗಿರ್ತದೆ ಮತ್ತು ಎಲ್ಲ ಹೊಂದ್ಕೊಳ್ತದೆ ಇದು ಒಂದಕ್ಕೊಂದು. ಇಷ್ಟೇ, ಇದರಲ್ಲಿ ಮತ್ತೇನಿಲ್ಲ. ಚರ್ಮುರಿಯಲ್ಲಿ ಬರೀ ಮಿಕ್ಸಿಂಗ್ ಇದ್ದೇ ಕೆಲಸ. ನೋಡಿ ಇವಾಗ ಎಲ್ಲ ಮಿಕ್ಸ್ ಆಯಿತು. ತುಂಬ ರುಚಿಯಾಗಿತ್ತು ಇದು ಮಾತ್ರ. ಈಗ ನಾನು ನೋಡಿ ಬೌಲಿಗೆ ಹಾಕ್ಕೊಳ್ತಾ ಇದ್ದೇನೆ, ಕೈಯಲ್ಲೇ ಹಾಕ್ತಾಯಿದ್ದೇನೆ. ಇದು ತುಂಬ ಟೇಸ್ಟಾಗಿತ್ತು. ನೀವು ಸಹ ಮಾಡಿ ಒಂದು ಸತಿ. ತುಂಬ ಈಸಿಯಾಗಿ ಮಾಡ್ಬೋದು. ಇದಕ್ಕೆ ಗ್ಯಾಸ್ ಬೇಕಂತೆಲ್ಲ ಏನಿಲ್ಲ. ಈಗ ಕಡಲೆಪುರಿ ಒಂದು ವೇಳೆ ಕ್ರಿಸ್ಪಿ ಆಗಿದ್ದರೆ ಅದು ಹುರಿಬೇಕು ಅಂತಲೂ ಇರಲಿಲ್ಲ. ನಾನಿವಾಗ ಚಳಿ ಎಲ್ಲ ಮೆತ್ತಗಾಗಿದ್ದ ಕ್ರಿಸ್ಪಿ ಇತ್ತು. ನೋಡಿ ಇವಾಗ ಇನ್ನೊಂದು ಬೌಲಿಗೆ ಸರ್ವ್ ಮಾಡ್ತಾಯಿದ್ದೇನೆ. ತುಂಬ ಚೆನ್ನಾಗಿತ್ತು. ಈ ಚಳಿಗಂತೂ ಹೇಳಿ ಮಾಡಿಸಿದ್ದು. ಸಂಜೆ ಹೊತ್ತು ಮಕ್ಕಳು ಸ್ಕೂಲಿಂದ ಬರುವಾಗ ಈ ಥರ ಮಾಡಿಕೊಟ್ರೆ, ಹೊರಗಡೆ ತಿನ್ನೋದು ಬಿಟ್ಟು ನಾವು ಮನೆಯಲ್ಲೇ ತಿಂದರೆ ಎಷ್ಟು ಹೆಲ್ದಿಯಾಗಿ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿರ್ತದೆ. ನೀವು ಸಹ ಮಾಡಿ ಒಂದು ಸತಿ, ಹೇಳಿ ನನಗೆ. ಈಗ ಹೆಚ್ಚಿನವ್ರು ಮಾಡ್ತಾ ಇರ್ತಾರೆ, ಆದರೆ ಬೇರೆ ಎಣ್ಣೆ ಹಾಕಿರ್ತಾರೆ. ಆದರೆ ನೀವು ತೆಂಗಿನ ಎಣ್ಣೆ ಹಾಕಿ ನೋಡಿ, ಟೇಸ್ಟ್ ತುಂಬ ಚೆನ್ನಾಗಿರ್ತದೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ತನಕ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.